3 ತಿಂಗಳಾಗಿದೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತಿದ್ದಾರೆ. ಅದಕ್ಕೇನಾದರೂ ಕೇಳಿದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಸೊ ಹಾಗಾಗಿ ಎಲ್ಲ ಸರಿಪಡಿಸ್ತಾ ಇದ್ದೀವಿ ಅಂತಾರೆ. ಬಟ್ ಈಗ ಇನ್ನೊಂದು ಹೊಸ ರೀತಿಯಾದಂಥ ಯೋಜನೆ ಕೈ ಹಾಕಿದ್ದಾರೆ. ಏನದು? ಇನ್ಮುಂದೆ ತಾಲೂಕು ಪಂಚಾಯಿತಿಗಳೇ ಹಣ ಪಾವತಿಯನ್ನು ಮಾಡುತ್ತಂತೆ. ಇನ್ಮುಂದೆ ಕಾರ್ಯದರ್ಶಿಯಿಂದ ತಾಲೂಕು ಪಂಚಾಯಿತಿಗೆ ಹಣ ಹೋಗುತ್ತೆ. 3 ತಿಂಗಳ ಗೃಹಲಕ್ಷ್ಮಿ ಹಣ ಪಾವತಿಯನ್ನು ಸರ್ಕಾರ ಮಾಡಿಲ್ಲ. ಈಗ ಇದೊಂದಿಷ್ಟು ಕೆಲಸ ಅಂತ ಹೇಳ್ಬಿಟ್ಟು ಮುಂದೆ ತಳ್ಳುವಂಥ ಕೆಲಸ. ಈಗ ತಮ್ಮ ಮೈ ಮೇಲೆ ಹಾಕೊಳ್ಳೋಂಗಿಲ್ಲ. ನಾವು ತಾಲೂಕ್ ಪಂಚಾಯತಿ ಕೊಟ್ಟಿದ್ದೀವಿ, ತಾಲೂಕ್ ಪಂಚಾಯತಿಯವ್ರು ಕೊಟ್ಟಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗತ್ತೆ ಅಂತೇಳಿ ಇದೊಂಥರ ಮೈಗೆ ಎಣ್ಣೆ ಹಚ್ಕೊಂಡಂಗೆ ಸವರಿಸ್ಕೊಂಡಂಗೆ ಇದೆ. ಮೇಡಮ್ ಹೋಗಬೇಡಿ, ನಿಮ್ಮ ತಲೆಗೆ ಕಟ್ತಾರೆ, ಇದನ್ನು 100% ಬರೆದಿಟ್ಕೊಳ್ಳಿ. ತಾಲೂಕ್ ಪಂಚಾಯತಿಗಳಲ್ಲಿ ಆಗುವಂಥ ಎಡವಟ್ಟುಗಳೇನು ಅಂತ ಗೊತ್ತಿದೆ, ಹಿಂದೆ ಎಲ್ಲ ಏನೇನಾಗಿವೆ ಅಂತೇಳಿ. ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಈ ಹೆಜ್ಜೆಯನ್ನು ಈ ಇಲಾಖೆ ಇಡೋಕ್ಕೆ ಕಾರಣ ಏನು ಅಂತ? ಅರುಣ್, ಈ ಹೆಜ್ಜೆ ಇಡಲಿಕ್ಕೆ ಪ್ರಮುಖವಾದ ಕಾರಣ ಅಂತಂದರೆ ಸೆಕ್ರೆಟರಿ ಮತ್ತು ನಿರ್ದೇಶಕರ ಹಂತದಲ್ಲಿ ಹೊರೆ ಆಗ್ತಾ ಇದೆ. ಇನ್ನಿತರ ಕಾರ್ಯಚಟುವಟಿಕೆಗಳಿಗೆ ಸಮಸ್ಯೆ ಆಗ್ತಾ ಇದೆ. ಇದು ತುಂಬ ಹೊರೆ ಆಗುತ್ತೆ. ಹಾಗಾಗಿ ಹೊರೆಯನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನಾವು ತಾಲೂಕ್ ಪಂಚಾಯತಿ ಮೂಲಕ ಪಾವತಿಯನ್ನು ಮಾಡ್ತೀವಿ ಅಂತೇಳಿ ಕಾರಣವನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಆಗಿದೆ. ಮತ್ತೊಮ್ಮೆ ಸಭೆಯನ್ನು ಮಾಡ್ತಾರೆ. ಸಭೆಯನ್ನು ಮಾಡಿ ಮುಂದಿನ ತಿಂಗಳಿಂದನೇ ಈ ರೀತಿ ತಾಲೂಕ್ ಪಂಚಾಯತಿಯಿಂದನೇ ಫಲಾನುಭವಿಗಳ ಅಕೌಂಟ್ಗೆ ದುಡ್ಡು ಹೋಗುವಂಥ ರೀತಿಯಲ್ಲಿ ಜಾರಿಗೆ ತರಲಿಕ್ಕೆ ಈಗ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಆದರೆ ಸೆಕ್ರೆಟರಿಯಿಂದ ಸೆಂಟ್ರಲೈಸ್ಡ್ ಆಗ್ತಾ ಇತ್ತು ನಿರ್ದೇಶಕರಿಗೆ, ನಿರ್ದೇಶಕರು ಸೆಂಟ್ರಲೈಸ್ ಮಾಡಿ ಫಲಾನುಭವಿಗಳ ಅಕೌಂಟ್ಗೆ ದುಡ್ಡನ್ನು ಕಳಿಸ್ತಾ ಇದ್ರು. ಅದು ಸರಿ ಇತ್ತು. ಆದರೆ ಹೊರೆ ಆಗುತ್ತೆ ಅನ್ನುವಂಥ ನೆಪವನ್ನು ಹೇಳಿ ಈಗ ತಾಲೂಕ್ ಪಂಚಾಯತಿ ಮುಖಾಂತರವಾಗಿ ಹಣವನ್ನು ಹಾಕ್ಲಿಕ್ಕೆ ಹೊರಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಮತ್ತು ಇದರಿಂದ ಆಗುವಂಥ ಅನಾಹುತಗಳು ತುಂಬ ಇರುತ್ತೆ, ಮತ್ತು ಅನುಮಾನಗಳಿಗೆ ಕೂಡ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ತಾಲೂಕು ಪಂಚಾಯತಿಯಿಂದ ಫಲಾನುಭವಿಗಳ ಅಕೌಂಟ್ಗೆ ಯಾವಾಗ ಇರುತ್ತೆ, ಯಾವ ಸಮಯದಲ್ಲಿ ತಲುಪುತ್ತೆ ಅನ್ನುವಂಥದ್ದು ಕೂಡ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಹೋಗುತ್ತೆ. 3-4 ತಿಂಗಳಾದರೂ ಕೂಡ ಇನ್ನೂ ಕೂಡ ಅಮೌಂಟು ತಲುಪಿಲ್ಲ. ಇದರ ಮಧ್ಯೆ ಈ ರೀತಿಯಾದ ಹೊಸ ಬದಲಾವಣೆಯನ್ನು ಮಾಡೋಕ್ಕೆ ಹೊರಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರೂ ಕೂಡ ಪ್ರಶ್ನೆ ಮೂಡ್ತಾ ಹೋಗ್ತಾ ಇದೆ. ಸಚಿವರು ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕಾಗತ್ತೆ. ಒಂದು ವೇಳೆ ತಾಲೂಕ್ ಪಂಚಾಯತಿ ಮುಖಾಂತರವಾಗಿ ಫಲಾನುಭವಿಗಳ ಅಕೌಂಟ್ಗೆ ಹೋಗುತ್ತೆ ಅನ್ನೋದಾದರೆ ಅಲ್ಲಿ ಒಂದಷ್ಟು ಸಮಸ್ಯೆಗಳು ಉದ್ಭವ ಆಗುತ್ತೆ, ಮಧ್ಯವರ್ತಿಗಳು ಉಟ್ಕೊಳ್ತಾರೆ. ಜೊತೆಗೆ ಈಗಾಗಲೇ ಒಂದಷ್ಟು ಟ್ಯಾಕ್ಸ್ ಪೇಯರ್ ಅಂತೇಳಿ ಒಂದಷ್ಟು ಅಕೌಂಟ್ಗಳಿಗೆ ಹಣ ಆಗ್ತಾನೆ ಇಲ್ಲ. ಆ ರೀತಿಯಾದಂಥ ಸಮಸ್ಯೆಗಳು ಉದ್ಭವ ಆಗುವಂಥ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಈಗಿರುವಂಥ ಸೆಂಟ್ರಲೈಸ್ಡ್ ಪದ್ಧತಿಯನ್ನು ಮುಂದುವರಿಸಬೇಕು ಅಂತೇಳಿ ಒಂದಷ್ಟು ಜನ ಹೇಳ್ತಿದ್ರೆ, ಈಗ ತಾಲೂಕ್ ಪಂಚಾಯತಿ ಮುಖಾಂತರವಾಗಿ ಹಾಕೋದಕ್ಕೆ ಅದಕ್ಕೂ ಕೂಡ ವಿರೋಧಗಳು ವ್ಯಕ್ತ ಆಗ್ತವ. ಫೈನಲೈಸ್ಡ್ ಆಗಿ ಈ ಇಲಾಖೆ ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅರುಣ್. ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.